ಪ್ರಜ್ವಲ್ ಎಲ್ಲಿದ್ದೀಯಪ್ಪ, ಬೇಗ ಮರಳಿ ಬಾರಪ್ಪ ಹೀಗಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಿನ್ನೆಯ ಹೇಳಿಕೆಯದ್ದೇ ಈಗ ಎಲ್ಲ ಕಡೆ ಚರ್ಚೆ. ಕೊನೆಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ತನ್ನ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣಗೆ ದೇಶಕ್ಕೆ ಮರಳಿ ಬರುವಂತೆ ಮನವಿ ಮಾಡಿದ್ದಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರಬೇಕು? ಕೈ ಮುಗಿದು ಮನವಿ ಮಾಡ್ತೀನಿ, ಎಷ್ಟು ದಿನ ಹೊರಗಡೆ ಇರಬೇಕು? ದಯವಿಟ್ಟು ದೇಶಕ್ಕೆ ಬನ್ನಿ, ತನಿಖೆಗೆ ಸಹಕಾರ ಕೊಡಿ ಅಂತ ಪ್ರಜ್ವಲ್ಗೆ ಚಿಕ್ಕಪ್ಪ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಇದುವರೆಗೂ ಪ್ರಜ್ವಲ್ ಬಗ್ಗೆ ಮಾತಾಡದೆ ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಿದ್ದ ಕುಮಾರಸ್ವಾಮಿ ದಿಢೀರ್ ಪತ್ರಿಕಾಗೋಷ್ಠಿ ಕರೆದು ಪ್ರಜ್ವಲ್ ಮರಳಿ ಬಾ ಅಂದಿರೋದು ಎಲ್ಲೋ ಒಂದ್ ಕಡೆ ಎಚ್.ಡಿ.ಕೆ ನಡೆ ಬಗ್ಗೆ ಅನುಮಾನ ಸಂದೇಹಗಳನ್ನು ಹುಟ್ಟು ಹಾಕಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಹಾಸನ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಪತ್ತೆ ಹಚ್ಚೋದೇ ಎಸ್ಐಟಿಗೆ ದೊಡ್ಡ ತಲೆನೋವಾಗಿದೆ. ನೋಟಿಸ್ ಕೊಟ್ಟರು, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು, ಯಾವುದಕ್ಕೂ ಕ್ಯಾರೆನ್ನದ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿ 1 ತಿಂಗಳಾಗ್ತಾ ಬಂದರೂ ದೇಶಕ್ಕೆ ಇನ್ನೂ ವಾಪಸ್ ಮರಳಿ ಬಂದಿಲ್ಲ. ಪ್ರಜ್ವಲ್ ರೇವಣ್ಣಗೆ ವಾಪಸ್ ದೇಶಕ್ಕೆ ಬರುವಂತೆ ಅವರ ಚಿಕ್ಕಪ್ಪ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗ ಮನವಿ ಮಾಡಿದ್ದಾರೆ. ನಮ್ಮ ತಂದೆಯವರ ಮೂಲಕವೇ ಮನವಿ ಮಾಡಿಸಬೇಕು ಅಂದುಕೊಂಡಿದ್ದೆ, ಆದರೆ ಈಗ ನಾನೇ ಮನವಿ ಮಾಡ್ತಿದ್ದೀನಿ. ಮುಂದಿನ 24 ಗಂಟೆಯೋ 48 ಗಂಟೆಯೊಳಗೋ ದೇಶಕ್ಕೆ ಬನ್ನಿ, ನಮ್ಮ ತಂದೆ ಮತ್ತು ನಮ್ಮ ಕಾರ್ಯಕರ್ತರ ಗೌರವ ಕಾಪಾಡಿ ಅಂತ ಎಚ್.ಡಿ.ಕೆ ಮನವಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ಶುರುವಾದಾಗಿನಿಂದ ಪೆನ್ ಡ್ರೈವ್ ಹಂಚಿಕೆ ವಿಚಾರವನ್ನೇ ಮುನ್ನೆಲೆಗೆ ಬರುವಂತೆ ನಿರಂತರ ಹೇಳಿಕೆ ಕೊಡುತ್ತಿದ್ದ ಎಚ್.ಡಿ.ಕೆ ಮತ್ತು ಅದನ್ನ ಡಿಸಿಎಂ ಡಿ.ಕೆ ಶಿವಕುಮಾರ್ ತಲೆಗೆ ಕಟ್ಟಲು ಎಚ್.ಡಿ.ಕೆ ತೋರಿಸಿದ್ದ ಉತ್ಸಾಹ, ಆ ಮುನಿಸು, ಆ ಕೋಪ ಅದೇಕೋ ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಕಾಣಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ಕಿರುಕುಳಕ್ಕೆ ಈಡಾಗಿದ್ದಾರೆ ಎನ್ನಲಾದ 100 ಮಹಿಳೆಯರ ಕುರಿತು ಕಾಳಜಿ ಕಳಕಳಿ ತೋರಿಸುವುದಕ್ಕಿಂತ ಜಾಸ್ತಿ ಕುಮಾರಸ್ವಾಮಿ ಪೆನ್ ಡ್ರೈವ್ ಬಿಡುಗಡೆ ಕುರಿತೇ ಹೆಚ್ಚು ತಲೆಕೆಡಿಸಿಕೊಂಡಿದ್ದರು. ಇಡೀ ಹಗರಣವನ್ನ ಕಾಂಗ್ರೆಸ್ ಸರ್ಕಾರದ ತಲೆಗೆ ಕಟ್ಟಲು ಹೆಣಗಾಡ್ತಿದ್ರು. ಈಗ ಪ್ರಜ್ವಲ್ ಮನೆಗೆ ಬಾ ಅಂತ ಸುದ್ದಿಗೋಷ್ಠಿಯಲ್ಲೇ ಮನವಿ ಮಾಡುವ ಮೂಲಕ ತಮ್ಮ ಕುಟುಂಬದೊಂದಿಗೂ ಪ್ರಜ್ವಲ್ ಸಂಪರ್ಕದಲ್ಲಿಲ್ಲ ಎಂಬ ಸಂದೇಶವನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಆದ್ರೆ ಈ ದಿಢೀರ್ ಸುದ್ದಿಗೋಷ್ಠಿ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಇತ್ತು ಅನ್ನೋದು ಗೊತ್ತಾಗಿದ್ದು ಆಮೇಲೆ. ಮೇ 18ರಂದು ದೇವೇಗೌಡರಿಗೆ ತಮ್ಮ ಜನ್ಮದಿನದಂದು ಬಂದ ಕರೆಯೊಂದು ಈ ಎಲ್ಲಾ ಚಡಪಟಿಕೆಯ ಹಿಂದಿನ ಗುಟ್ಟು ಎಂಬ ಸುದ್ದಿ ವ್ಯಾಪಕವಾಗಿ ಹರಡಿದೆ. ತಮ್ಮ 92ನೇ ಜನ್ಮದಿನದಂದು ದೇವೇಗೌಡರಿಗೆ ವಿದೇಶದಿಂದ ಕರೆಯೊಂದು ಬಂದ ಬಗ್ಗೆ ಎಸ್ಐಟಿಗೆ ಮಾಹಿತಿ ಸಿಕ್ಕಿದೆ ಎನ್ನಲಾಗುತ್ತಿದೆ. ಆ ಐಎಸ್ಟಿ ಕರೆ ಮಾಡಿದವರು ಯಾರು ಮತ್ತು ಆ ಕರೆ ಯಾರ ನಂಬರ್ ಮೂಲಕ ಬಂದಿತ್ತು ಅನ್ನೋದಕ್ಕಿಂತ ಆ ಕರೆಯ ಮೂಲಕ ದೇವೇಗೌಡರೊಟ್ಟಿಗೆ ಮಾತಾಡಿದ್ದು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎನ್ನಲಾಗುತ್ತಿದೆ. ಬೆಂಗಳೂರಿನ ಖ್ಯಾತ ಉದ್ಯಮಿ ಹಾಗೂ ಚಿನ್ನದ ವ್ಯಾಪಾರಿಯೂ ಆಗಿರುವ ದೇವೇಗೌಡರ ಕುಟುಂಬದ ಆಪ್ತ ವ್ಯಕ್ತಿಯೊಬ್ಬನ ಸಂಬಂಧಿಯ ವಿದೇಶಿ ಸಂಪರ್ಕ ಸಂಖ್ಯೆಯಿಂದ ಸಂಪರ್ಕಿಸಲಾದ ಆ ದೂರವಾಣಿಯಲ್ಲಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಜೊತೆ 1 ನಿಮಿಷ 52 ಸೆಕೆಂಡುಗಳ ಕಾಲ ಮಾತಾಡಿದ್ದಾರೆ ಎಂದು ಎಸ್ಐಟಿ ಮೂಲಗಳು ಹೇಳಿದ್ದಾಗಿ ವರದಿಯಾಗಿದೆ. ತಮ್ಮದೇ ಕುಟುಂಬದ ಕುಡಿ ಮೇಲೆ ಮಹಾ ಲೈಂಗಿಕ ದೌರ್ಜನ್ಯ ಆರೋಪ ಬಂದಾಗಲೂ ಏನೂ ಆಗಿಲ್ಲವೆಂಬಂತೆ ತನಗೂ ಆ ಕುಟುಂಬಕ್ಕೂ ಏನೂ ಸಂಬಂಧವಿಲ್ಲ ಎಂದು ಹೋದಲ್ಲಿ ಬಂದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದ ಕುಮಾರಸ್ವಾಮಿಗೆ ಈಗ ಪ್ರಕರಣ ತನ್ನ ಕಾಲಬುಡಕ್ಕೆ ಬರುತ್ತಿದೆ ಎಂದು ಅರಿವಾಗತೊಡಗಿದೆ ಎಂದೆನಿಸುತ್ತಿದೆ. ಹಾಗಾಗಿಯೇ ಕೂಡಲೇ ಪ್ರಜ್ವಲ್ ಬೇಗ ಬಾರಪ್ಪ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹಾಗೇನಾದರೂ ಎಸ್ಐಟಿಗೆ ದೇವೇಗೌಡರಿಗೆ ಬಂದ ಕರೆಯ ಜಾಡು ಪತ್ತೆ ಹಚ್ಚಲು ಸಾಧ್ಯವಾದಲ್ಲಿ ಪ್ರಜ್ವಲ್ ಪ್ರಕರಣದ ತನಿಖೆ ಮತ್ತಷ್ಟು ವೇಗ ಪಡೆಯಲಿದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ.